ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ಇವತ್ತು ನಮ್ಮದು ಆ್ಯನಿವರ್ಸರಿ. ನಾವಿವತ್ತು ಆ್ಯನಿವರ್ಸರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ, ಯಾವ ಥರ ಡೆಕೋರೇಷನ್ ಇರುತ್ತೆ, ಹಾಗೆ ನಮ್ಮದು ಕುಕ್ಕಿಂಗಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿತು. ಸ್ಟೀನಾಗೆ ಸ್ವಲ್ಪ ತಿನ್ನಿಸಿ ಅವಳಿಗೂ ಮಲಗಿಸ್ಬೇಕು. ಅದಾದಮೇಲೆ ನಂದು ಏನಿದೆ ಕೆಲಸಗಳು, ಅದು ರುಟೀನ್ ಸ್ಟಾರ್ಟ್ ಆಗುತ್ತೆ. ಹಸ್ಬೆಂಡ್ ಆಫೀಸ್ ಹೋಗಿದ್ದಾರೆ, ಹಾಫ್ ಡೇ ಲೀವ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಶೋ ಸ್ಟೀನಾ ಹಾಫ್ ಡೇ ಲೀವ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲಿಂದ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪಾಪ ಇಟ್ಕೊಂಡು ಡೆಕೋರೇಷನ್ ಮಾಡಲಿಕ್ಕೆಲ್ಲ ಆಗಲ್ಲ. ಸೊ ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ವಿ ನಾವು ಆ್ಯನಿವರ್ಸರಿಗೋಸ್ಕರ ಅಂತ. ಲಾಸ್ಟ್ 2 years ಒಂದೇ ಯೂಸ್ ಮಾಡಿದ್ವಿ. ಬಟ್ ಅದೆಲ್ಲ ಖಾಲಿ ಆಗೋಗಿತ್ತು. ಬಲೂನ್ಸು ವಿತ್ ಸೆಟಪ್ ಎಲ್ಲ ಟೋಟಲ್ ಏನಿದೆ ಸೆಟ್ ಖಾಲಿ ಆಗಿತ್ತು. ಸೊ ಹಂಗಾಗಿ ಒಂದು ಆರ್ಡ್ರ್ ಮಾಡಿದ್ವಿ. ಕಲರ್ ಎಲ್ಲೋ ವಿತ್ ರೆಡ್ ಕೊಟ್ಟಿದ್ದಾರೆ. ಇದು ಒಂದು ನಿಮಗೆ ಬೇಕಾದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಹಾಗೆ ಒಂದೆರಡು ಅದು ಲೈಟ್ಸ್ ಕೊಡು. ಇದು ಅದ್ರ ಜೊತೆನೇ ಲೈಟ್ ಕೊಟ್ಟಿದ್ದಾರೆ. ಇದು ಒಂದು ಲೈಟ್ ಇದ್ರ ಜೊತೆ ಬಂದಿದೆ. ಟೋಟಲ್ ಸೆಟ್ ಜೊತೆ ಈ ಲೈಟ್ ಬಂದಿದೆ. ಇದು ಸೆಟ್ ಜೊತೆ. ಇದು ಲಾಸ್ಟ್ ಇಯರಲ್ಲಿ, ಲಾಸ್ಟ್ ಅಲ್ಲ 2 years ಬ್ಯಾಕ್ ನಾನು ತೊಗೊಂಡಿದ್ದು. ಟೋಟಲ್ 3 to 4 ಬಂದಿತ್ತು. ಬಟ್ ಎಲ್ಲ ಮುರಿದೋಗಿ ಎಲ್ಲ ಹಾಳಾಗಿ ಏನೇನೋ ಆಗಿಬಿಡ್ತು. ಇದೊಂದು ಕರೆಕ್ಟಾಗಿದೆ. ನಿಮ್ಗೆ ಲೈಟಿಂಗ್ ಕರೆಕ್ಟು ಕಾಣಿಸ್ತಿಲ್ಲ ಇವಾಗ. ಬಿಕಾಸ್ ಎಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸ್ಬೋದು. ತೋರಿಸ್ತೀನಿ ನಿಮಗೆ ಯಾವ ಥರ ಆಗ್ತದೆ ಅಂತ. ಇದು ಬಲೂನ್ಸು. ಇದು ಒಂದು ಆ್ಯನಿವರ್ಸರಿದು ಒಂದು ಹ್ಯಾಪಿ ಆ್ಯನಿವರ್ಸರಿ ಅಂತ ಒಂದು ಟ್ಯಾಗ್ ಇದು ಒಳಗಡೆ ಇದೆ. ಎಲ್ಲ ಟೋಟಲ್ ಸೆಟಪ್ ಯಾವ ಥರ ಮಾಡೋದು ಅಂತ, ಡೆಕೋರೇಷನ್ ಯಾವ ಥರ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ನೆಕ್ಸ್ಟ್ ಡೇ ಹೆಲ್ಪ್ ಆಗ್ಬೋದು ನಿಮಗೂ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ಥರ ಡೆಕೋರೇಷನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಗಾಯ್ಸ್, ಸ್ಟೇ ಟ್ಯೂನ್. ಅದು ನಿಂತ್ಕೊಂಡು ಆಟ ಆಡಿದ್ದು ಏನು ಸಣ್ಣ ಅದು ಸ್ಟಿಕ್ಕರ್ ಇಟ್ಕೊಂಡಿನಾ? ಸ್ಟಿಕ್ಕರು ಅಲ್ಲಿ ಇಟ್ಕೊಂಡಿನ ಸ್ಟಿಕ್ಕರು ಕಿತ್ತಬಾರ್ದದು. ನಿಂಗೆ ಇಷ್ಟ ಸ್ಟಿಕ್ಕರ್ ಇಷ್ಟ ನನಗೆ. ಓ ಹೋಯ್ತಲ್ಲ ಸ್ಟಿಕ್ಕರ್, ಹೋಯ್ತು. ಎಲ್ಲಿ ಬಿಸಾಕ್ದೆ? ಸ್ಟಿಕ್ಕರ್ ಅಂದರೆ ಆಗಲ್ಲ ಅವಳಿಗೆ, ಎಲ್ಲ ಕಿತ್ತು ಬಿಸಾಕ್ಬಿಡ್ತಾಳೆ. ಫೈನಲಿ ಸಿಕ್ತು ಸ್ಟಿಕ್ಕರ್. ಹಾಯ್ ಬಿಡು. ಹಾಯ್ ಹಾಯ್ ಅಣ್ಣ, ಹಾಯ್ ಹೇಳು. ಹಾಯ್ 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 ಸಿ ಹಾಯ್ 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 ಹಾಯ್. ಓಕೆ 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 ಸೊ ಆ್ಯನಿವರ್ಸರಿ ಸ್ಪೆಷಲ್ಗೆ ಇವತ್ತು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀನಿ. ಸಾರು ಜೊತೆ ಮುದ್ದೆ ಮಾಡ್ಬೋದು, ಚಪಾತಿ ಆಗುತ್ತೆ, ರೊಟ್ಟಿ ಆಗುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮ ಕಾಂಬಿನೇಷನ್, ನಿಮ್ಮ ಚಾಯ್ಸ್ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನಾಟಿ ಕೋಳಿ ಸಾರು ಅಂತ ಹೇಳ್ಬಿಟ್ಟು. ಅಂದರೆ ಇದೆಲ್ಲ ಆಲ್ಮೋಸ್ಟ್ ರೇಟ್ ಇರುತ್ತೆ. ಯಾವಾಗಾದರೂ ಸ್ಪೆಷಲ್ ಇದ್ದಾಗ ಈ ಥರ ಸ್ಪೆಷಲ್ ಆಗಿ ಮನೇಲಿ ಮಾಡ್ಕೋಬೋದು ಒಕೇಶ್ನಲ್ಲಿ. ಸೊ ಇದ್ರ ಫುಲ್ಲು ರೆಸಿಪಿ, ಡೀಟೇಲ್ಡ್ ರೆಸಿಪಿ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಕುಕ್ಕಿಂಗ್ ವಿಡಿಯೋ ಇದ್ರದ್ದು ಮಾತ್ರ. ಸೊ ಈಗ ಸುಮ್ಮನೆ ಮೇಲೆ ತೋರಿಸ್ತಾ ಇದ್ದೀನಿ ಜಲಕ್ಕೆ. ಹಸ್ಬೆಂಡ್ ಬರ್ತಾರಲ್ಲ ಆಫ್ಟರ್ನೂನ್, ಸ್ವಲ್ಪ ಡೆಕೋರೇಷನ್ ಎಲ್ಲ ಇದೆ. ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಈವ್ನಿಂಗ್ಗೆ ಬರ್ಡೇ ಕೇಕ್, ಆ್ಯನಿವರ್ಸರಿ ಕೇಕ್ ಕಟ್ಟಿಂಗು, ಸ್ವಲ್ಪ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಬೋದು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಇವತ್ತಿನ ಆ್ಯನಿವರ್ಸರಿ ಯಾವ ಥರ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವ್ಲಾಗಲ್ಲಿ ನೀವು ಫುಲ್ಲು ನೋಡ್ಬೋದು. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ಸಂಗೀತ ಬಹಳ ಕಷ್ಟಪಡ್ತಾಳೆ ಇವಾಗ ಪಾಪ. ಆದ್ರೂ ಕೂಡ ಇಷ್ಟು ಆನಿವರ್ಸರಿ ಇದ್ರು ಕೂಡ ಪಾಪ ನಾನೇ ಅಡುಗೆ ಮಾಡ್ಬೇಕು, ನಾನೇ ಪದ್ಧತಿ ತೊಳಿಬೇಕು. ಆನಿವರ್ಸರಿ ಇದ್ರೆ ಎಷ್ಟಾದ್ರೂ ಮಾಡ್ಬೇಕಲ್ಲ ನಮ್ಗೆ, ಅದು ಇಲ್ಲ, ನಾನೇ ಮಾಡ್ಬೇಕೆಲ್ಲ ಕೆಲಸ. ಸಂಗೀತ 3 ವರ್ಷ ಮದುವೆ ಇರ್ಲೋಳ ಅಂತ ನಾನು
ಅಲ್ಲ 3 ವರ್ಷ ಆಯ್ತಲ್ಲ ಮದುವೆ ಆಗಿ ಹೆಂಗ್ ಅನಿಸ್ತದೆ ಮತ್ತೆ ಸಾಕಾಗ್ಬಿಡ್ತಾ ಹೆಂಡತಿ ಕಾಟ ಅಮ್ಮ ಕಂಡ ನಾನೇನು ನಮ್ಮ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ ಅಲ್ಲಮ್ಮ. ಅಲ್ಲ ಅಮ್ಮ ಕಂಡ ನಾನೇನು ವಾಟ್ ನಾನ್ಸೆನ್ಸ್. ಇಂದ ಆ ಕಡೆ ಹೋಗು. ಹೇರ್ಸ್ ಕಟ್ ಮಾಡಬೇಕು ಅಂತ ಇದ್ದೀನಿ, ಲಾಂಗ್ ಹೇರ್ಸ್ ಇಷ್ಟಕ್ಕೆ ಮಾಡೋಣ ಅಂತ ಇದ್ದೀನಿ. ಚೆನ್ನಾಗಿ ಕಾಣಿಸ್ತದೆ ನನಗೆ ಲಾಂಗ್ ಹೇರ್ಸ್, ಇಲ್ಲ ಶಾರ್ಟ್ ಹೇರ್ಸ್ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ದಂಗೆ. ಓಕೆ, ಸೊ ಇದೆಲ್ಲ ಕ್ಲೀನ್ ಮಾಡಿ ಏನಿದು ಚಿಕನ್ ಸಾರು ಆದರೆ ಆಯಿತು. ರೈಸ್ ಮಾಡಿಟ್ಟಿದ್ದೀನಿ, ಮುದ್ದೆ ಬೇಕು ಅಂದರೆ ಮುದ್ದೆನೂ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ಮಾಡೋಷ್ಟಿಲ್ಲ, ಸೊ ರೈಸ್ ಜೊತೆಗೆ ಚಿಕನ್ ಸಾರು. ನೈಟಿಗೆ ನೋಡ್ಬೇಕು ಏನಾದರೂ ಮುದ್ದೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಡೆಕೋರೇಷನ್ ಏನು ಇನ್ನೂ ಮುಟ್ಟೇ ಇಲ್ಲ, ಸ್ವಲ್ಪ ಆದರೂ ಮಾಡೋಣ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಬಲೂನ್ ಎಲ್ಲ ಮಾಡೋಣ ಅಂತಿದ್ದೀನಿ. ಸ್ಟೀನಾ ಮಲ್ಕೊಂಡಿದ್ರೆ ಮಾಡೋಕ್ಕಾಗ್ತದೆ, ಅವಳಿದ್ರೆ ಬರೀ ಬಲೂನ್ ಹೊಡ್ಕೊಂಡು ಅದು ಮಾಡ್ಕೊಂಡು ಆಲ್ರೆಡಿ 4-5 ಹೊಡೆದೋಯ್ತು ಬಲೂನ್ಸು, ಅವಳೇ ಹಾಳು ಮಾಡಿಬಿಟ್ಟಿದ್ದಾಳೆ. ಸೊ ಪರವಾಗಿಲ್ಲ, ಆಟ ಆಡಲಿ ಅಂತ ಬಿಟ್ಟಿರ್ತೀವಿ. ನಮಗೇನು ಎಕ್ಸ್ಟ್ರಾ ಬಂದಿರ್ತದೆ, ಜಾಸ್ತಿನೇ ಬಂದಿರ್ತದಲ್ಲ ಆರ್ಡರಲ್ಲಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಉಳ್ಕಿದೆಲ್ಲ ಸ್ಟೀನಾಗೆ ಆಟ ಆಡೋಕ್ಕೆ, ಮತ್ತು ಡೆಕೋರೇಷನ್ ಆದಮೇಲೆ ಕೂಡ ಅವಳಿಗೆ ಆಟ ಆಡಲಿಕ್ಕೆ ಅಲ್ಲ. ಸೊ ನೋ ವರೀಸ್. ನಾಟಿ ಕೋಳಿ ಸಾರು ಸ್ಪೆಷಲ್ ಹೆಂಗಿದೆ? ಫಸ್ಟ್ ತಿಂದು ಹೇಳು. ಚಿಚ್ಚಿರು. ವಾವ್, ಸೂಪರಾ? ಫಸ್ಟ್ ಕ್ಲಾಸ್. ಸುಮ್ಮನೆ ಹೇಳ್ಬೇಡ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್. ಚೆನ್ನಾಗಿದ್ದು ಅಷ್ಟು ಹೇಳು. ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿದೆ. ವಿಡಿಯೋಗೋಸ್ಕರ ಹೇಳ್ಬೇಡ ಮತ್ತೆ. ಇಲ್ಲ ಇಲ್ಲ, ಮಸ್ತ್ ಇದೆ ಟೇಸ್ಟ್. ಚಿಕನ್ ಪೀಸ್ ತಿನ್ನೋ ಒಂದು. ನಾನಿಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎವ್ರಿ ಇಯರು ನಾನೇ ಡೆಕೋರೇಷನ್ ಮಾಡೋದು. ಮೊದಲೆಲ್ಲ ಈ ಥರ ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಅಂತೆಲ್ಲ ನಾವು ನೋಡೇ ಇಲ್ಲ. ನಾವು ಚಿಕ್ಕವರಿದ್ದಾಗ, ಯಾಕಂದರೆ ಈಗಿನ ಟೆಕ್ನಾಲಜಿ ಆಗಲಿ, ಇಂಪ್ಲಿಮೆಂಟ್ಸ್ ಆಗಲಿ, ಅಥವಾ ಆರ್ಥಿಕವಾಗಿ ಮುಂದುವರಿಯೋದಾಗಲಿ, ಈಗಿನ 24th ಸೆಂಚುರಿ ತುಂಬಾ ಬೆಳವಣಿಗೆಯನ್ನು ನೋಡ್ಬೋದು. ಎಲ್ಲರ ಹತ್ರನೂ 5G ಮೊಬೈಲು, ಲ್ಯಾಪ್ಟಾಪ್ಸು, ನೆಟ್ವರ್ಕ್ಸು, ಹಾಗೂ ಇನ್ನೂ ಸಾಕಷ್ಟು ಹೇಳ್ತಾ ಹೋದರೆ ಈ ವಿಡಿಯೋನೇ ಸಾಕಾಗಲ್ಲ. ಅಂಥ ಸ್ಟೇಜಿಂದ ನಾನು ಬಂದಿದ್ದೀನಿ. ಹೌದು, ನಾವು ಬಡವರಾಗೇ ಇರ್ಬೋದು, ಇದ್ವಿ ಕೂಡ ಮಿಡಿಲ್ ಕ್ಲಾಸ್ ಹುಡುಗಿನೇ. ಹಾಗಂತ ನಮ್ಮ ಅಪ್ಪ ಅಮ್ಮ ಒಂದಿನೂ ನಾವು ಹಸ್ಕೊಂಡು ಇರಲಿಕ್ಕೆ ಬಿಡಲೇ ಇಲ್ಲ. ಅದ್ರ ನೆನಪು ಕೂಡ ನನಗಿಲ್ಲ. ಇವಾಗಲಾದರೂ ಅಷ್ಟೇ, ನಮ್ಮ ಮನೇಲಿ ಯಾವಾಗಲೂ ಹೆಚ್ಚೆಚ್ಚು ಊಟ ಅನ್ನೋದು ಇರುತ್ತೆ, ತಿಂಡಿ ತಿನಿಸು ಅನ್ನೋದು ಇರುತ್ತೆ. ಯಾವುದೇ ಟೈಮಲ್ಲಿ, ಯಾವುದೇ ಸಿಚುವೇಶನ್ನೇ ಆಗಲಿ, ನಮ್ಮ ಮನೆಯಲ್ಲ ಹಾಗೆ ಹೆಚ್ಚೆಚ್ಚು ದೇವರು ಆ ಥರ ಕೊಟ್ಟಿದ್ದಾನೆ ನಮಗೆ. ಇದು ದೇವ್ರು ಕೊಟ್ಟ ಸೌಭಾಗ್ಯ ಅಂತಲೇ ಹೇಳ್ಬೋದು. ನಮಗೆ ಸುಳ್ಳಿನ ಮನೆ ಬಿದ್ದು ಹೋಗುತ್ತೆ, ಸತ್ಯಕ್ಕೆ ಯಾವಾಗಲೂ ಜಯ ಇರುತ್ತೆ. ಎಲ್ಲ ಬುದ್ಧಿವಂತರಿಗೂ ಗೊತ್ತು. ಹಾಗೆ ಅವಿವೇಕಿಗಳು, ಮಾಡೋ ಕೆಲಸ ಇಲ್ಲದೆ ಇರೋವಂಥವ್ರು ನಿಮ್ಮ ಜೀವನದಲ್ಲಿ ಬರ್ತಾರೆ ಹೋಗ್ತಾರೆ. ಅಂದರೆ ಅವರೇ ಶಾಶ್ವತ ಅಂತ ಅಲ್ಲ, ಯಾರೋ ಒಬ್ಬರು ಇಬ್ಬರು ನಿಮ್ಮ ನೆಗೆಟಿವ್ ಆಗಿದ್ದಾರೆ, ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿ ಕಾಣಿಸ್ತಿದ್ದಾರೆ ಅಂದರೆ 99% ಜನರು ನಿಮ್ಮೊಂದಿಗೆ ಇರ್ತಾರೆ ಅಂತ ನಿಮಗೆ ಅರ್ಥ ಮಾಡ್ಕೋಬೇಕು. ನೀವು ಅದು ನಿಮ್ಮ ಮನವರಿಕೆಯಲ್ಲಿ ಇರಬೇಕು. ಉನ್ನತ ಸ್ಥಾನ, ವಯಸ್ಸಾದರೂ ಕೂಡ ಹೆಸರು ಕೆಡಿಸ್ಲಿಕ್ಕೆ ನೋಡ್ತಾರೆ. ಅವರಿಗೆ ಅದರಿಂದ ಲಾಭ ಇರ್ಬೋದು, ಮೇ ಬಿ ಆ ಲಾಭದಿಂದ ಅವರು ಎಂಜಾಯ್ ಮಾಡಲಿಕ್ಕೆ ಬಿಟ್ಬಿಡಿ. ಈಗ ಯೂಟ್ಯೂಬ್ ಅನ್ನೋದು ಒಂದು ಗುಡ್ ಸೋರ್ಸ್ ಆಗಿದೆ. ಎಲ್ರಿಗೂ ಹೇಗೆ ಜೀವನ ರೂಪಿಸ್ಕೋಬೋದು, ಹೇಗೆ ಮುಂದುವರಿಬೋದು ಎಲ್ಲನೂ ಹೇಳ್ಕೊಡುತ್ತೆ. ನಾನು ನನ್ನಲ್ಲಿರುವಂಥ ನಾಲೆಜ್ನ ಯಾವತ್ತೂ ವೇಸ್ಟ್ ಮಾಡಲ್ಲ. ಹಾಗೆ ನಾನು ಸಾಕಷ್ಟು ಜನರಿಗೆ ಎಂಕರೇಜ್ ಮಾಡ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ. ಯಾವುದೇ ಫೀಲ್ಡ್ ಆಗಲಿ, ನಿಮ್ಮ ಹತ್ರ ಇರೋ ನಾಲೆಜು ವೀಡಿಯೋಸ್ ಮಾಡೋ ಮುಖಾಂತರ ಆಗಲಿ, ನೋಡೋರು ಬಹಳಷ್ಟು ಜನ ಇರ್ತಾರೆ. ಹಾಗೆ ನೋಡೋ ಜನರು ಕೂಡ ಬುದ್ಧಿವಂತರು ಇರ್ತಾರೆ. ದೇವ್ರ ದಯೆಯಿಂದ ನನ್ನ ಸುತ್ತಮುತ್ತ ಇರೋವಂಥ ಒಳ್ಳೆ ಜನರಿಂದ ನಾನು ಜೀವನ ಮಾಡ್ತಾ ಇದ್ದೀನಿ, ಹಾಗೆ ಬದುಕ್ತಾ ಇದ್ದೀನಿ. ಎಂಥ ಕಷ್ಟನೇ ಎದುರಿಸ್ಕೊಂಡು ಇಲ್ಲಿ ತನಕ ಬಂದ ಮೇಲೆ ಒಂದು ಕಾನ್ಫಿಡೆನ್ಸ್ ಅನ್ನೋದಿದೆ ನನಗೆ. ಮುಂದೇನೂ ದೇವರು ನನಗೆ ಕೈ ಹಿಡಿದು ನಡೆಸ್ತಾನೆ ಅಂತ. ಯಾವುದೇ ನಾಯಿ ನರಿ ಕಣ್ಣು ಬೀಳದೇ ಇರಲಿ, ಯಾವ ಕೆಟ್ಟ ದೃಷ್ಟಿನೂ ನಮ್ಮ ಸಂಸಾರದ ಮೇಲೆ ಬೀಳದೇ ಇರಲಿ ಅಂತ ನಾನು ಬೇಡ್ಕೋತೀನಿ. ಹಾಗೆ ನೀವೆಲ್ಲ ನನಗೆ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ನನಗೆ ಬೆಂಬಲಿಸ್ತಾ ಇದ್ದೀರಾ ಅಂತ ಸಾಕಷ್ಟು ಕನ್ನಡದಲ್ಲೇ ನಾನು ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಂಗ್ಲೀಷನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ತೀನಿ. ನಮ್ಮ ಪೇರೆಂಟ್ಸು ನನಗೆ ಏನು ಎಜುಕೇಷನ್ ಕೊಟ್ಟಿದ್ದಾರೆ ಅದನ್ನು ನಾನು ಎಫರ್ಟ್ಸ್ ಮೀರಿ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗಂತ ನನ್ನ ಚಾನಲಲ್ಲಿ ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ನಾನು ಹಾಕಲ್ಲ. ಯಾಕಂದರೆ ಅದರಿಂದ ನನಗೆ ಸಪೋರ್ಟ್ ಜನರಿಂದ ಏನು ಸಿಗ್ತಾ ಇದೆ ಅದು ಕಡಿಮೆ ಆಗಬಾರ್ದು ಅಂತ ನನಗೆ
ಇದೆ. ಆ ಥರ ಫಾಲ್ಸ್ ಇನ್ಫಾರ್ಮೇಷನಿಂದ ನನಗೆ ಯಾವುದೇ ಪ್ರಯೋಜನ ಇಲ್ಲ. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಡಿಸಪಾಯಿಂಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ನನ್ನ ಪ್ರೀತಿಯಿಂದ ನನ್ನ ಜನರ ಬಗ್ಗೆ ನಾನು ಅಷ್ಟೇ ಯೋಚನೆ ಮಾಡೋಕ್ಕೆ, ನನ್ನ ಯಾರು ಪ್ರೀತಿಸ್ತಾರೋ ಆ ಜನರ ಬಗ್ಗೆ ಅಷ್ಟೇ ನಾನು ಯೋಚನೆ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂತ ಡಿಸೈಡ್ ಮಾಡಿದ್ದೀನಿ ಕೂಡ. ಸೊ ಈ ಆ್ಯನಿವರ್ಸರಿ, ಇದು ನಮ್ಮದು 3rd ಆ್ಯನಿವರ್ಸರಿ. ಸೊ ಈ ಆ್ಯನಿವರ್ಸರಿಗೆ ಇಷ್ಟೆಲ್ಲ ನೆನಪಾಯಿತು, ನನಗೆ ಇಷ್ಟೆಲ್ಲ ಹೇಳಬೇಕು ಅಂತ ಅನ್ನಿಸ್ತು, ಮನಸಾರೆ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಒಳ್ಳೆಯದಾಗಿರಿ. ನಿಮ್ಮ ಸುತ್ತಮುತ್ತ ಜನ, ನಿಮ್ಮ ಹತ್ರ ಒಳ್ಳೆಯದಾಗಿ ಇರೋವಂಥ ಜನರ ಹತ್ರ ನೀವು ಜೀವನ ಮಾಡಲಿಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ನೆಗೆಟಿವ್ ಆಗಿರೋವಂಥ ಜನರು, ನೀವು ಒಳ್ಳೆಯದೇ ಮಾಡಿದರೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅಂಥ ಜನರಿಗೆ ಇಂಪ್ರೆಸ್ ಮಾಡಲಿಕ್ಕಂತೂ ನೀವು ಆಗಲ್ಲ. ಈ ವರ್ಲ್ಡ್ನ ಇಂಪ್ರೆಸ್ ಮಾಡಿಕೊಂಡು ನೀವು ಜೀವನ ಮಾಡಲಿಕ್ಕಾಗಲ್ಲ. ಈಗ ಇರೋವಂಥ ಜನರು ಪಾಪ ಮಾಡಿದವರು ಇರ್ತಾರೆ, ಪುಣ್ಯ ಮಾಡಿದವರು ಇರ್ತಾರೆ. ಇವರು ಪಾಪ ಮಾಡಿದ್ದು, ಇವರು ಪುಣ್ಯ ಮಾಡಿದ್ದು ಅಂತ ಯಾರಿಗೂ ಕಂಡುಹಿಡಿಲಿಕ್ಕಾಗಲ್ಲ. ಎಲ್ಲನೂ ದೇವ್ರು ಎಣಿಸ್ತಾನೆ, ಎಲ್ಲರ ಕಣ್ಣೀರು ಕಥೆನೂ ದೇವ್ರು ನೋಡ್ತಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸ್ಟೇಜ್ ಬರಲಿಕ್ಕೆ, ಈ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೆ ದೇವ್ರಿಗೆ ಕೋಟಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಏನಕ್ಕಂದರೆ ಇದೆಲ್ಲ ದೇವರಿಂದನೇ ಸಾಧ್ಯ ಆಗೋದು. ದೇವ್ರು ಇಲ್ದಂಗೆ ಏನು ಮಾಡಲಿಕ್ಕಾಗಲ್ಲ. ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಮೇನ್ ಕಾರಣನೇ ದೇವ್ರು ಅಂತಲೇ ಹೇಳ್ಬೋದು. ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ಮಾಡೋಕ್ಕೂ ಬಯಸಲ್ಲ. ಹಾಗಂತ ದೇವರು ನಮಗೆ ಕೆಟ್ಟದ್ದು ಮಾಡ್ತಾರೆ ಅಂತಲೂ ನಾನು ಅಂದ್ಕೊಳ್ಳಲ್ಲ. ಯಾವತ್ತಿದ್ರೂ ನಮ್ಮನ್ನು ಜೀವನ ದೇವ್ರ ಕೈಯಲ್ಲೇ ಇಟ್ಟಿದ್ದೀವಿ, ಅವರು ನಮ್ಮನ್ನು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಹಾಗೆ ಈ ಸೆಲೆಬ್ರೇಷನ್ ಕೂಡ ಅವ್ರಿಗೆ ನಾವು ಡೆಡಿಕೇಶನ್ ಅನ್ನೋದು ಕೊಡ್ತಾ ಇದ್ದೀವಿ. ಈ ಸಿಚುವೇಶನ್ ಕೊಟ್ಟಿರೋವಂಥ ದೇವರಿಗೆ, ಈ ಮೂಮೆಂಟ್ ಕೊಟ್ಟಿರೋವಂಥ ದೇವರಿಗೆ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಈ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಮ್ಮಿಂಗ್ ಟು ಆ್ಯನಿವರ್ಸರಿ ವ್ಲಾಗ್, ಈ ಥರ ಡೆಕೋರೇಷನ್ ಮಾಡಿದ್ದೀನಿ ನಾನು. ಸಿಂಪಲಾಗಿ ಬಲೂನ್ಸ್ ಹಾಕ್ಬಿಟ್ಟು, ಲೈಟಿಂಗ್ಸ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬಿಕಾಸ್ ಕೇಕ್ ಕಟ್ಟಿಂಗ್ ಇದೆ ನೈಟ್ಗೆ ಅಂತ ಹೇಳ್ಬಿಟ್ಟು, ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ ನೈಟ್ಗೆ. ಸೊ ಇದು ನಾರ್ಮಲಾಗಿ ಎವ್ರಿ ಇಯರ್ ಮಾಡ್ತೀನಿ ನಾನು. ಇನ್ನೂ ಕ್ಯಾಂಡಲ್ಸ್ ಲೈಟ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಲಾಸ್ಟ್ ಇಯರು, ಅದಕ್ಕಿಂತ ಬಿಫೋರ್ ಇಯರ್ ಎಲ್ಲ. ಬಟ್ ಈ ಸಲ ನನ್ನ ಹತ್ರ ಏನು ಅವೈಲಬಲ್ ಇದೆ ಐಟಮ್ಸು, ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೈಮ್ ಕೂಡ ಬೇಕು, ಪಾಪುನು ನೋಡಬೇಕು, ನೋಡಿಕೊಂಡು ಅವಳನ್ನ ಸಂಭಾಳಿಸ್ಕೊಂಡು ನಾನು ಇದೆಲ್ಲ ಡೆಕೋರೇಷನ್ ಮಾಡಬೇಕಾಗುತ್ತೆ. ಫೈನಲಿ ಇಷ್ಟು ಮಾಡಿದ್ದೀನಿ ನಾನು. ಇವತ್ತಿನ ಈ ಆ್ಯನಿವರ್ಸರಿಗೆ ನಾವು ಯಾರನ್ನೇ ಇನ್ವೈಟ್ ಮಾಡಿಲ್ಲ, ಕರೆದಿಲ್ಲ. ಏನಕ್ಕೆ ಅಂದರೆ ಇದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಮಗೆ ಇಲ್ಲ. ಸೊ ಪರವಾಗಿಲ್ಲ, ಮಾಡೋಣ, ಅಟ್ಲೀಸ್ಟ್ ಒನ್ಸ್ ಇಯರ್ ಬರುತ್ತಲ್ಲ, ಸೊ ಮಾಡ್ಬೋದು. ಖುಷಿಯಾಗಿ ಇಲ್ಲಿ ತನಕ ಬಂದಿದ್ದೀವಿ, ಮಾಡ್ಬೋದು ಅಂತ ಅನ್ನಿಸ್ತು. ಹಸ್ಬೆಂಡ್ಗೂ ಖುಷಿಯಾಗುತ್ತೆ. ಅವರು ಖುಷಿಯಾಗಿರೋದೇ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಯಾವುದೇ ಶೋ ಆಫ್ ಆಗಲಿ, ಇನ್ನೊಬ್ರಿಗೆ ಇಂಪ್ರೆಸ್ ಮಾಡಬೇಕು ಅನ್ನೋದಾಗಲಿ, ಫೇಮಸ್ ಆಗಬೇಕು ಅನ್ನೋದಾಗಲಿ ನಾವು ಯಾವುದೇ ಮಾಡಲ್ಲ. ಫೇಮಸ್ ಆಗಬೇಕು ಅಂದರೆ ಹೆಂಗೆ ಬೇಕು ಹಂಗೆ ಆಗ್ಬೋದು ವೀಡಿಯೋಸ್ ನನ್ನ ಯೂಟ್ಯೂಬಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ನೀವು ಯೂಟ್ಯೂಬ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಜನರಿಗೆ ದಿಕ್ಕು ತಪ್ಪಿಬಿಡ್ತಾರೆ. ಅಂದರೆ ಒಂದು ನೀಟಾಗಿ ನಾವು ಫಸ್ಟಿಂದ ನಮ್ಮ ಚಾನಲ್ನ ನೋಡ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೆ ಒಂದು ಬ್ಯಾಡ್ ಇಂಪ್ರೆಷನ್ ಅನ್ನೋದು ನಾವೇ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಅದು ಒಂದು ಕಾನ್ಸಂಟ್ರೇಷನ್ ಯಾವಾಗಲೂ ಇರುತ್ತೆ ನನಗೆ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ನನ್ನ ಯೂಟ್ಯೂಬಲ್ಲಿ ನಿಮಗೆ ಮೇಯ್ನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ನಾನು ಪ್ರಮೋಟ್ ಮಾಡಲ್ಲ, ಇನ್ನು ಮುಂದೆ ಮಾಡೋಕ್ಕೂ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಏನು ನೋಡ್ತೀರಾ ಅದು ಹಾಕಿರೋದೆಲ್ಲ 100ಕ್ಕೆ 100 ಸತ್ಯ. ಹಾಗೆ ನನ್ನ ಜೀವನದಲ್ಲಿ ನಡೆದಿರೋವಂಥ ಸಿಚುವೇಶನ್ ಆಗಲಿ, ಘಟನೆಗಳಾಗಲಿ, ನನ್ನ ಜೀವನದಲ್ಲಿ, ನನ್ನ ಲೈಫ್ಸಲ್ಲಿ ನಾನು ಏನು ಸಿಚುವೇಶನ್ ಫೇಸ್ ಮಾಡ್ತಾಯಿದ್ದೀನಿ ಅಂತ ನನ್ನ ಚಾನಲಲ್ಲಿ ಹಾಕ್ಕೊಳ್ಳೋದು ನನ್ನ ರೈಟ್ಸ್. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಲಿಕ್ಕೆ, ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ, ಕುಕ್ಕಿಂಗ್ ವೀಡಿಯೋಸೇ ಆಗಲಿ, ವ್ಲಾಗ್ಸ್ ಆಗಲಿ, ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಎಫರ್ಟ್ಸ್ ಮೀರಿ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಹಾಕೋ ಒಂದು ವೀಡಿಯೋ ಇನ್ನೊಬ್ಬರಿಗೆ ಯೂಸ್ಫುಲ್ ಆಗ್ಬೋದು, ಇನ್ನೊಬ್ಬರು ಅದನ್ನು ಫಾಲೋ ಮಾಡ್ಬೋದು ಅವ್ರ ಜೀವನದಲ್ಲಿ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನನ್ನಲ್ಲಿರುವಂಥ ನಾಲೆಜ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಈ ಒಂದು ಸಿಂಪಲ್ ಡೆಕೋರೇಷನ್ ಕೂಡ ನೀವು ಮನೇಲಿ ಮಾಡ್ಕೋಬೋದು. ನಿಮ್ದು ಯಾವುದೇ ಫಂಕ್ಷನ್ ಇದ್ದಾಗ, ಆ್ಯನಿವರ್ಸರಿ ಇದ್ದಾಗ, ಬರ್ಡೇ ಇದ್ದಾಗ ಈ ಥರ ಮಾಡ್ಕೋಬೋದು. ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು. ಬಟ್ ನಾವಿಲ್ಲಿ ಯಾವುದೇ ಜನರನ್ನ ಇನ್ವೈಟ್ ಮಾಡಿಲ್ಲ. ಬಿಕಾಸ್ ಇಬ್ಬರೇ ಸೆಲೆಬ್ರೇಟ್ ಮಾಡೋದ್ರಿಂದ ಇಷ್ಟು ಸಿಂಪಲ್ಲಾಗಿ ಲೈಟಿಂಗ್ಸ್ ಹಾಕ್ಬಿಟ್ಟು ಮಾಡಿದರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ
ಲವ್ ಅಂತ ಹಾಕಿ ಸ್ವಲ್ಪ ಬಲೂನ್ ಡೆಕೋರೇಷನ್ ಮಾಡಿರೋದು ಅಷ್ಟೇ. ಇನ್ನೂ ಬಲೂನ್ಸ್ ಇತ್ತು, ಇದು ಬಲೂನು ಒಡೆದೋಗ್ಬಿಡ್ತು ಆ್ಯಕ್ಚುಲಿ, ಗಾಳಿ ಎಲ್ಲ ಹೋಗಿ ಒಡೆದೋಗ್ಬಿಡ್ತು. ಇದು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ. ಸೊ ಇದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ದೇವ್ರಿಗೆ ಪ್ರೇಯರ್ ಮಾಡಿ ಈ ದಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಒಂದು ಸ್ವಲ್ಪ ನಮ್ಮಲ್ಲಿರೋಂಥ ಸಮಯ ಆದರೂ ದೇವರಿಗೆ ಕೊಡಬೇಕಾಗತ್ತೆ. ಸೊ ಅದನ್ನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಥ್ಯಾಂಕ್ಫುಲ್ನೆಸ್ ಅನ್ನೋದು ನಮ್ಮಲ್ಲಿರಬೇಕು. ನಮಗೆ ಇಲ್ಲಿ ತನಕ ನೋಡಿಕೊಂಡು ಎಲ್ಲ ದುಷ್ಟ ಜನರಿಂದ, ದುಷ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡಿ ಇಲ್ಲಿವರೆಗೂ ನಡೆಸ್ತಂಥ ದೇವರಿಗೆ ಕೃತಜ್ಞತೆ ಅನ್ನೋದು ಸಲ್ಲಿಸಲೇಬೇಕಾಗತ್ತೆ. ಯಾವುದೇ ಒಂದು ಸ್ಪೆಷಲ್ ಬರ್ಡೇನೇ ಆಗಲಿ, ಆ್ಯನಿವರ್ಸರಿನೇ ಆಗಲಿ, ಯಾವುದೇ ಒಂದು ಸ್ಪೆಷಲ್ ದಿನ ನಿಮ್ಮ ಜೀವನದಲ್ಲಿ ಬಂದಾಗ ಸೊ ನಾನು ಅದನ್ನೇ ಮಾಡ್ತಾ ಇರೋದು. ಚರ್ಚ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಈವ್ನಿಂಗ್ಗೆ. ಸೊ ಹಾಗಾಗಿ ಬೇಡ, ಪಾಪುನ ಇಟ್ಕೊಂಡು ಹೋಗೋದು ಸರಿ ಇಲ್ಲ, ಮತ್ತು ಬೈಕೆಲ್ಲ ಸ್ಕಿಡ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಪ್ರೇಯರ್ ಮಾಡಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಹಸ್ಬೆಂಡ್ ಬರೋಷ್ಟಕ್ಕೆ ನಾನೆಲ್ಲ ಪ್ರೇಯರ್ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಅವ್ರು ಬಂದಮೇಲೆ ಸ್ವಲ್ಪ ಸೆಲೆಬ್ರೇಷನ್ ಅದು ಮಾಡಿ ಊಟ ಏನಾದರೂ ಮಾಡಿಕೊಂಡು ಮಲ್ಕೊಳ್ಳೋದು ಅಂತ ಅಂದ್ಕೊಂಡ್ವಿ. ಬಿಕಾಸ್ ಪಾಪುಗೆ ತಿನ್ನಿಸ್ಕೊಂಡು ಮಲಗಿಸ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಬಿಟ್ಟು ನಮಗೂ ನೋಡಿಕೊಂಡು ನಮ್ಮ ಅಡುಗೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಸೊ ಈ ಥರ ಸ್ವಲ್ಪ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಆಗಲಿ ಈ ಥರ ಮಾಡಿದ್ದೆ ಅಷ್ಟೇ ನಾನು. ಬಲೂನ್ ಡೆಕೋರೇಷನ್ನು ಸ್ವಲ್ಪ ಸ್ಪೆಷಲಾಗಿ, ನಾರ್ಮಲ್ ಡೇಸ್ಗಿಂತ ಸ್ವಲ್ಪ ಸ್ಪೆಷಲಾಗಿ ಕಾಣಿಸ್ಬೇಕು ಮನೆ ಆಗಲಿ, ಒಂಥರ ಸ್ಪೆಷಲ್ ಮೂಮೆಂಟ್ಸು ಸ್ಪೆಷಲ್ ಆಗಿರಬೇಕು ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಹಾಗಾಗಿ ಇದೆಲ್ಲ ಡೆಕೋರೇಷನ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಖುಷಿ ಆಗಬೇಕು, ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ಬೇಕು, ಫೀಲ್ ಬರಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಇದು ಒಂದು ಮೆಮೊರಿ ಆಗಿರುತ್ತೆ ನಮ್ಮ ಲೈಫು. ಮುಂದೆ ಹೋದ್ರೂ ನಾವು ಹಿಂದ್ಗಡೆ ತಿರುಗಿ ನೋಡಿದಾಗ ಈ ಆ್ಯನಿವರ್ಸರಿಗೆ ಈ ಥರ ಇದ್ವಿ, ಈ ಥರ ಸೆಲೆಬ್ರೇಟ್ ಮಾಡಿದ್ವಿ, ಈ ಥರ ಸ್ಪೆಷಲ್ ಆಗಿತ್ತು ಅಂತ ನಮಗೆ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಈ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮೆಮೊರಿಗೋಸ್ಕರನೇ. ಸೊ ಇದು ತುಂಬಾ ಸ್ಪೆಷಲ್ ಆಗಿರುತ್ತೆ ನಮ್ಮ ಜೀವನದಲ್ಲಿ. ಈ ಥರ ಒಂದೊಂದು ಸ್ಪೆಷಲ್ ಮೂಮೆಂಟ್ಸ್ನ ನಾನು ಅಪ್ಲೋಡ್ ಮಾಡಿದಾಗ ಯಾವಾಗಲೂ ಖುಷಿಯಾಗಿರೋಕ್ಕೆ ಟ್ರೈ ಮಾಡೋಣ. ಖುಷಿಯಾಗಿದ್ದಷ್ಟು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ನಾವು ನಡೆಸೋವಂಥ ಜೀವನದಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಸೊ ಬನ್ನಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿ. ಸೊ ಗಾಯ್ಸ್, ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್. ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ, ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್